ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಆರೋಗ್ಯಕರವಾದ ರೆಸಿಪಿನ ತಂದಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬಾ ಸುಲಭ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಯಾವತ್ತೂ ಅವರು ತಿಂದಿಲ್ಲ ಅಂದರೂ ಸಹ ಈ ರೆಸಿಪಿನ ತಿಂದಾಗ ತುಂಬ ಇಷ್ಟಪಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಗೋಧಿ ನುಚ್ಚಿನ ಕಿಚಡಿ. ಇದನ್ನು ನೀವು ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೂ ಸಹ ಕೊಡ್ಬೋದು. ನೀವು ಮಾಮೂಲಿ ಯಾವಾಗಲೂ ಪೊಂಗಲ್ಲು ಕಿಚಡಿ ಎಲ್ಲ ತಿಂದು ಬೇಜಾರಾಗಿದ್ದಾಗ ಈ ರೀತಿಯಾಗಿ ಡಿಫ್ರೆಂಟಾಗಿ ಒಂದ್ಸರಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈಗ ಮೊದಲಿಗೆ ನೋಡಿ, 1 ಕಪ್ನಷ್ಟು ನಾನು ಗೋಧಿ ನುಚ್ಚನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಒಂದು ಬಟ್ಲಿಗೆ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಒಂದು 2ರಿಂದ 3 ಸಾರಿ ಚೆನ್ನಾಗಿ ತೊಳೆದು ನೀರು ಹಾಕಿ 1 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಈಗ ನೋಡಿ, ನಾನು ಚೆನ್ನಾಗಿ ತೊಳೆದು 1 ಗಂಟೆ ನೆನೆಸ್ಕೋತಾ ಇದ್ದೀನಿ. ನಿಮ್ಮ ಟೈಮ್ ಇತ್ತು ಅಂತಂದರೆ 2 ಗಂಟೆ ಬೇಕಾದರೂ ನೆನೆಸ್ಬೋದು. ಈಗ ಇದು ಚೆನ್ನಾಗಿ ನೆಂದಿದೆ. ನೆಕ್ಸ್ಟ್ ಈಗ ನಾನು ಹೆಸರು ಕಾಳಿನ ಬೇಳೆ ತೊಗೋತಾ ಇದ್ದೀನಿ. ನೀವು ಹೆಸರು ಕಾಳನ್ನೇ ತೊಗೋಬೋದು ಅಥವಾ ಹೆಸರು ಬೇಳೆನಾದರೂ ತೊಗೋಬೋದು. ನಾನು ಅದನ್ನು ಸಹ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಗೋಧಿ ನುಚ್ಚನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ತೊಗೊಂಡು ಅದನ್ನು ಸಹ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ 2 ಪಲಾವ್ ಎಲೆ, ಹಾಗೆ 1 ಅನಾನಸ್ ಹೂವು, ಹಾಗೆ 1 ದೊಡ್ಡದು ಚಕ್ಕೆ, ಹಾಗೆ 2 ಮರಾಠಿ ಮೊಗ್ಗು, 2 ಏಲಕ್ಕಿನ ಸ್ವಲ್ಪ ಬಿಡಿಸಿ ಹಾಕೋತಾ ಇದ್ದೀನಿ, ಅದ್ರ ಘಮ ಎಲ್ಲ ಚೆನ್ನಾಗಿ ಬರಲಿ ಅಂತ. ಹಾಗೆ ಒಂದು 5ರಿಂದ 6 ಲವಂಗ. ಈಗ ಇವಿಷ್ಟು ಮಸಾಲ ಪದಾರ್ಥಗಳನ್ನು ನಾವು ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಫ್ರೈ ಮಾಡೋದ್ರಿಂದ ಅದ್ರ ಘಮ ಎಲ್ಲ ಎಣ್ಣೆಗೆ ಬಿಟ್ಟಿರುತ್ತೆ. ನಾವು ಕಿಚಡಿ ತಿನ್ಬೇಕಾದ್ರೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಈಗ ನಾನು ಒಂದು 2 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹೆಚ್ಚಿ ಹಾಕೊಂಡಿದ್ದೀನಿ. ಅದನ್ನು ಸಹ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 3ರಿಂದ 4ರಷ್ಟು ಹಸಿಮೆಣಸಿನಕಾಯಿ, ನೀವು ಖಾರಕ್ಕೆ ತಕ್ಕಂತೆ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬಹುದು, ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡೆ. ಹಾಗೇನೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀವು ಪೇಸ್ಟ್ ಬೇಕಾದರೂ ಹಾಕೋಬಹುದು. ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನ ಒಂದು ಅರ್ಧಂಬರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಈಗ ನಾನು ನೋಡಿ ಉರುಳಿಕಾಯಿ ತಗೊಂಡಿದ್ದೀನಿ, ಕ್ಯಾರೆಟ್ ಮತ್ತೆ ಆಲೂಗಡ್ಡೆನ ತಗೊಂಡಿದ್ದೀನಿ. ಉರುಳಿಕಾಯಿ ಒಂದು 10ರಿಂದ 15, ಇದನ್ನು ಚೆನ್ನಾಗಿ ನಾರೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಒಂದು 3 ಕ್ಯಾರೆಟ್ ತಗೊಂಡಿದ್ದೀನಿ ಮೀಡಿಯಂ ಸೈಜು, ಅದನ್ನು ಸಹ ಸಿಪ್ಪೆ ತೆಗೆದು ಉದ್ದುದ್ನ ಕಟ್ ಮಾಡ್ಕೊಂಡೆ. ಹಾಗೆ ಆಲೂಗಡ್ಡೆನೂ ಸಹ ಒಂದನ್ನು ತಗೊಂಡಿದ್ದೀನಿ, ಅದನ್ನು ಸಹ ಚಿಕ್ಕದಾಗಿ ಉದ್ದುದ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ನವಿಲುಕೋಸು, ಬೀಟ್ರೂಟ್ ಇರ್ಬೋದು ಅಥವಾ ಹೂಕೋಸು ಇರ್ಬೋದು, ನೀವು ಯಾವುದೇ ತರಕಾರಿ ಬೇಕಾದರೂ ಬಳಸ್ಬೋದು. ಕಿಚಡಿಗೆ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಯಾವುದು ಸಿಗುತ್ತೋ ತಕ್ಷಣಕ್ಕೆ ಅದರಲ್ಲೇ ಮಾಡ್ಬೋದು. ಹಾಗೆ ನಾನು ಇದಕ್ಕೆ ಬಟಾಣಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಅದನ್ನ ರಾತ್ರಿ ನೆನೆ ಹಾಕಿದ್ದೆ, ಅದನ್ನು ಸಹ ಒಂದು ಬೌಲ್ನಷ್ಟು ಹಾಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ 1 ಮೀಡಿಯಂ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸಹ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಬೇಗ ಮೆತ್ತಗಾಗಬೇಕು ಅಂದರೆ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸಿ ನೀವು ಫ್ರೈ ಮಾಡ್ಕೋಬೋದು. ಅದು ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಹೆಸರು ಕಾಳಿನ ಬೇಳೆನ ನಾನು ತೊಳೆದಿಟ್ಕೊಂಡಿದ್ನಲ್ಲ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ, ತೊಳೆದು ನೀವು ಸೇರಿಸಿದ್ರೆ ಹಾಗೆ ಕುಕ್ಕರಲ್ಲಿ ಕೂಗಿಸಿದಾಗ ಬೇಯುತ್ತೆ. ಈಗ ನಾನು ಗೋಧಿ ನುಚ್ಚನ್ನು ನೆನೆಸ್ಕೊಂಡಿದ್ನಲ್ಲ, ಅದನ್ನು ಸಹ ನಾನು ಈಗ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಗೋಧಿ ನುಚ್ಚನ್ನು ಬರೀ ಕಿಚಡಿ ಮಾಡಿದ್ರೆ ಮಕ್ಕಳು ಯಾರೂ ಇಷ್ಟಪಡೋದಿಲ್ಲ ಅಲ್ವಾ. ಹಾಗಾಗಿ ನಾನು ಇದಕ್ಕೆ 1 ಕಪ್ನಷ್ಟು ಅಕ್ಕಿನೂ ಸಹ ಸೇರಿಸಿ ಮಾಡ್ತಾಯಿದ್ದೀನಿ. ಅದು ಸಹ ರುಚಿಯಾಗಿರುತ್ತೆ. ತುಂಬ ಜನ ಡಯೆಟ್ನಲ್ಲಿರ್ತಾರೆ, ಹಾಗೆ ಅನ್ನ ತಿನ್ನಬಾರ್ದು ಅಂತ ಇರುತ್ತೆ ಕೆಲವರಿಗೆ ಆರೋಗ್ಯದ ದೃಷ್ಟಿಯಿಂದ. ಅಂಥವರು ಸಹ ನೀವು ಅಕ್ಕಿನ ಸ್ಕಿಪ್ ಮಾಡಿ ಗೋಧಿ ನುಚ್ಚಿನಲ್ಲೇ ಈ ರೆಸಿಪಿನ ನೀವು ಮಾಡ್ಕೊಳ್ಬೋದು. ಈಗ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ನೀವು ಸೇರಿಸ್ಕೋಬೋದು. ಈಗ ಇದನ್ನು ನೋಡಿ 1 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿಕೊಂಡು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ತಿಳಿಯಾಗಿ ಬೇಕು ಅಂತಂದರೆ ತಿಳಿಯಾಗಿ ಮಾಡ್ಕೊಳ್ಬೋದು. ಈಗ ನಾನು 3 ಕಪ್ನಷ್ಟು ಕಾಳು, ಬೇಳೆ, ಅಕ್ಕಿ ಎಲ್ಲ ತೊಗೊಂಡಿದ್ದೀನಿ. ಈಗ 1 ಕಪ್ಗೆ 5 ಕಪ್ನಷ್ಟು ನೀರಿನಂತೆ ಒಂದು 15 ಕಪ್ನಷ್ಟು ನಾನು ಸೇರಿಸ್ಕೊಂಡಿದ್ದೀನಿ. ಅಂದಾಜು ನೀವು ಯಾವಾಗಲೂ ಮಾಡ್ತಿರ್ತೀರಲ್ಲ, ನೋಡಿಕೊಂಡು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಕುಕ್ಕರ್ ಕೂಗಿದಾದ್ಮೇಲೂ ಸಹ ನೀವು ಬೇಕಾದರೆ ನೀರು ಅವಶ್ಯಕತೆ ಇದ್ದರೆ ಸೇರಿಸಿ ಒಂದು ಕುದಿ ಕುದಿಸ್ಕೊಳ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಸೇರಿಸ್ಬಿಟ್ಟು ನಾನು ತಿರುಗಿ ಕೊಟ್ಟಿದ್ದೀನಿ. ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ಚೆನ್ನಾಗಿ ಕುದಿಲಿ ಅಂತ ಹೇಳಿ. ಅದು ಚೆನ್ನಾಗಿ ಕುದ್ರೆ ನೀಟಾಗಿ ಸೆಟ್ ಆಗುತ್ತೆ. ಕುಕ್ಕರ್ ಕೂಗಿದ್ಮೇಲೆ ಈವನ್ ಆಗಿ ಮಸಾಲೆ ಎಲ್ಲ ಅಕ್ಕಿಗೆ, ಬೇಳೆಗೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಅಂತ ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ
ವಿಜಿಲ್ ಹಾಕ್ತಾಯಿದ್ದೀನಿ. ಈ ಒಂದು 3 ವಿಜಿಲ್ ಅಥವಾ 4 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕಂದರೆ ಗೋಧಿ ನುಚ್ಚಾಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ನಾವು ಅದಕ್ಕೆ ಮೊದಲೇ ನೆನೆಸಿರೋದ್ರಿಂದ ಜಾಸ್ತಿ ವಿಜಿಲ್ ಕೂಗಿಸೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಕುಕ್ಕರ್ ಕೂಗಿ ಕೂಲಾಗಿದೆ ನೋಡಿ. ಈಗ ಸ್ವಲ್ಪ ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಡ್ರೈ ಆಗ್ತಾನೆ ಇರುತ್ತೆ. ಈಗ ನಾವು ಎಷ್ಟು ಬೇಕೋ ಅವಶ್ಯಕತೆಗೆ ಬೇಕಂತೆ ನಾನು ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಬಿಸಿ ನೀರು ಸೇರಿಸಿ, ತಣ್ಣೀರು ಸೇರಿಸೋ ಬದಲು ಬಿಸಿನೀರು ಸೇರಿಸಿದ್ರೆ ಹದವಾಗಿ ಚೆನ್ನಾಗಾಗುತ್ತೆ. ಇದನ್ನು ಜಾಸ್ತಿ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಚೆನ್ನಾಗಿ ಬೇಯಿಸಿರೋದ್ರಿಂದ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ ಈಗ ತಯಾರಾಗಿದೆ. ಗೋಧಿ ನುಚ್ಚಿನ ಕಿಚಡಿ ತುಂಬ ರುಚಿಕರವಾಗಿ ತಯಾರಾಗಿದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ನೀವು ಬಟಾಣಿ ಜೊತೆಗೆ ಕಡಲೆ ಬೀಜ ಸೇರಿಸ್ಬೋದು, ರಾಜ್ಮಾ ಸೇರಿಸ್ಬೋದು. ರಾಜ್ಮಾ ಮತ್ತು ಡಬಲ್ ಬೀನ್ಸ್ ನೀವು ಸೇರಿಸ್ಬೇಕಾದ್ರೆ ರಾತ್ರಿನೇ ನೆನೆ ಹಾಕಿ ಸೇರಿಸ್ಬೋದು, ಅದು ಸಹ ತುಂಬ ರುಚಿಯಾಗಿರುತ್ತೆ. ಹಸಿ ಹಲಸಂದಿ ಕಾಳನ್ನು ಸಹ ಸೇರಿಸ್ಬೋದು, ಅದು ಸಹ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹಾಗೆ ನೀವು ಗೋಧಿ ನುಚ್ಚಿನ ಸೇರಿಸೋ ಬದಲು ನೀವು ಸಿರಿಧಾನ್ಯಗಳನ್ನು ಸಹ ಸೇರಿಸ್ಬೋದು. ಹಿಂದಿನ ದಿನ ರಾತ್ರಿನೇ ಸಿರಿಧಾನ್ಯಗಳನ್ನು ನೆನೆಸಿಡಬೇಕು. ಯಾಕೆಂದರೆ ಸಿರಿಧಾನ್ಯನ ನಾವು ಬಳಕೆ ಮಾಡಬೇಕಾದ್ರೆ 8 ಅವರ್ ನೆನೆಸಿನೇ ಬಳಕೆ ಮಾಡಬೇಕು ಅಂತ ಇದೆ. ಯಾಕೆಂದರೆ ಅದರಲ್ಲಿರೋ ಅಂಥ ಟ್ಯಾಕ್ಸಿನ್ಸ್ ಎಲ್ಲ ಹೋಗಿ, ಅಂದರೆ ವಿಷಕಾರಿ ಅಂಶ ಎಲ್ಲ ಹೋಗಿ ಅದರಲ್ಲಿರೋ ಅಂಥ ಪೌಷ್ಟಿಕಾಂಶ ನಮಗೆ ಡಬಲ್ ಆಗಿ ಸಿಗುತ್ತೆ. ಹಾಗಾಗಿ ನಾವು ನೆನೆಸಿ ಮಾಡೋದು ಉತ್ತಮ. ನೀವು ಯಾವುದೇ ಸಿರಿಧಾನ್ಯನ ಬೇಕಾದರೂ ಬಳಸ್ಬೋದು. ಬರಗು, ಸಾಮೆ, ಕೊರ್ಲೆ ಈ ರೀತಿ ಯಾವುದಾದ್ರೂ ಒಂದೊಂದು ಸಾರಿ ಒಂದೊಂದು ಸಿರಿಧಾನ್ಯಗಳನ್ನು ಬಳಸಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಅದು ಸಹ ನಿಮಗೆ ಬಿಸಿಬೇಳೆಭಾತ್ ಥರನೇ ಫೀಲ್ ಅನಿಸುತ್ತೆ. ನೀವು ಅಕ್ಕಿಯಲ್ಲಿ ಯಾವ ರೀತಿ ಕಿಚಡಿ ಮಾಡ್ತೀರೋ ಅದೇ ರೀತಿಯೇ ಅನಿಸುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ನಾನು ಮಾಡಿರೋ ಅಂಥ ಗೋಧಿ ನುಚ್ಚಿನ ಕಿಚಡಿನ ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ಅದ್ರ ಮೇಲೆ ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನೀವು ಮೊಸರು ಬಜ್ಜಿನ ಸಹ ಸರ್ವ್ ಮಾಡ್ಬೋದು, ಅಥವಾ ಚಟ್ನಿ ಜೊತೆ ತಿನ್ಬೋದು, ಅಥವಾ ಹಾಗೇನೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು.